ವೀಕ್ಷಕರೇ, ಸ್ಯಾಂಡಲ್ವುಡ್ನ ಕ್ರೇಜನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗುವಂತೆ ಮಾಡಿದವರು ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದಲ್ಲದೆ ಯಶ್ ಅವರು ಕರ್ನಾಟಕ ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಫ್ಯಾನ್ ಬೇಸನ್ನು ಹೊಂದಿದ್ದಾರೆ. ಅದಲ್ಲದೆ ಅವರ ಸಿನಿಮಾಗೂ ಅಷ್ಟೇ ಕ್ರೇಜ್ ಇದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಶ್ ನಟನೆಯ ಮುಂದೆ ಬರುವಂತಹ ಸಿನಿಮಾ ಟಾಕ್ಸಿಕ್ ಆಗಿದೆ. ಆದರೆ ಇದೀಗ ಆ ಸಿನಿಮಾ ಚಿತ್ರತಂಡಕ್ಕೆ ಒಂದು ಸಂಕಷ್ಟವೂ ಎದುರಾಗಿದೆ. ಅಷ್ಟಕ್ಕೂ ಆ ಸಂಕಷ್ಟ ಏನೆಂದು ಹೇಳುವುದಾದರೆ, ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟವು ಈ ಒಂದು ಸಿನಿಮಾದ ಮೇಲೆ ಕೇಸನ್ನು ಹಾಕಿದೆ. ಸಿನಿಮಾದಲ್ಲಿರುವಂತಹ ಕೆಲವು ದೃಶ್ಯಗಳಲ್ಲಿ ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದ್ದೀರಿ ಎಂದು, ಹಾಗೂ ಅದೇ ರೀತಿಯಲ್ಲಿ ಇದು ನಮ್ಮ ಧರ್ಮಕ್ಕೆ ಮುಜುಗರ ತರುವಂತಹ ಪರಿಸ್ಥಿತಿಯನ್ನು ತಂದಿದೆ ಎಂದು ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟವು ಕರ್ನಾಟಕದ ಸಿನಿಮಾ ವಾಣಿಜ್ಯ ಮಂಡಳಿಗೆ ಕೇಸ್ ದಾಖಲೆಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ಹಾಟ್ ಟಾಪಿಕ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.